ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹುದೌದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನಿಂತೊಲಿವನಯ್ಯ. ಒಂದು ಮಗು ಭೂಮಿಗೆ ಹುಟ್ಟಿದ ತಕ್ಷಣ ಅಳುತ್ತೆ, ಅತ್ತಿಲ್ಲ ಅಂದರೆ ಏನೋ ಆಗಿದೆ ಅಂತ ಅರ್ಥ. ಅಂದರೆ ಒಂದು ಮಗು ಭೂಮಿಗೆ ಹುಡ್ತಾ ಅಳೋದ್ರ ಮೂಲಕ ತಾನು ಹುಟ್ಟಿದ್ದೀನಿ ಅಂತ ಎಲ್ಲರ ಜೊತೆ ಕಮ್ಯುನಿಕೇಷನ್ ಮಾಡ್ತಿದೆ, ಸಂವಹನ ಅಲ್ಲಿಂದನೇ ಶುರು ಆಗ್ತಿದೆಯಾ? ಇಲ್ಲ. ಒಂದು ಮಗು ಹುಟ್ಟಕ್ಕೆ ಮುಂಚೆ ಒಂದು ತಾಯಿ ತಾನು ತಾಯಿ ಆಗ್ತಾ ಇದ್ದೀನಿ ಅಂತ ಗೊತ್ತಾದಾಗ ಶುರು ಮಾಡ್ತಾರೆ, ಜೀವನೀ ಉಸಿರು ನೀ ದೈವ ತಂದವರ ನೀನು ಅಂತ ಹೇಳ್ತಾ ಹಾಡ್ತಿರ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅಭಿಮನ್ಯು ತನ್ನ ತಾಯಿ ಹೊಟ್ಟೆಯಲ್ಲಿರಬೇಕಾದ್ರೆ ಚಕ್ರವ್ಯೂಹ ಭೇದಿಸೋದು ಕಲ್ತಿದ್ರಂತೆ. ಭಕ್ತ ಪ್ರಹ್ಲಾದ ನಾರಾಯಣನ ಬಗ್ಗೆ ತನ್ನ ತಾಯಿ ಹೊಟ್ಟೆಯಲ್ಲಿರ್ಬೇಕಾದ್ರೆ ತಿಳ್ಕೊಂಡಿದ್ರಂತೆ ಕಮ್ಯುನಿಕೇಷನ್ ಮೂಲಕ, ಈ ಸಂವಹನದ ಮೂಲಕ. ಯಾವಾಗ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಕಣ್ಣಿಂದ ನೋಡೋಕ್ಕೆ ಶುರು ಮಾಡ್ತೀವಿ, ಆವಾಗ ಪಾಸಿಟಿವ್ ನೆಗೆಟಿವ್ ಶುರು ಆಗುತ್ತೆ. ಅಂದರೆ ಮನೆಯಲ್ಲಿ ಹೊರಗಡೆ ಎಲ್ಲ ಕಡೆಯಲ್ಲೂ ಕಮ್ಯುನಿಕೇಷನ್ ಸ್ಟಾರ್ಟ್ ಆದಾಗಲೇ ಜಗಳ ಜಾಸ್ತಿ ಆಗ್ತಿರೋದು, ಪ್ರೀತಿ ಜಾಸ್ತಿ ಆಗ್ತಾ ಇರೋದಿರ್ಬೋದು. ಒಂದು ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಅಂದರೆ ಎರಡು ಥರ ಹೇಳ್ತಾರೆ, ನೀನು ಮಾಡ್ತಿರೋದು ಸರಿ, ನೀನು ಒಂದು ಕರೆಕ್ಟಾಗಿ ಮಾಡ್ತಾ ಇಲ್ಲ, ನೀನು ಮಾಡ್ತಿರೋದೇ ತಪ್ಪು, ಹುಟ್ಟಿರೋದೇ ವೇಸ್ಟು, ಈ ರೀತಿಯೂ ಬುದ್ಧಿ ಹೇಳ್ಬೋದು. ಮಕ್ಳಿಗೆ ಇನ್ನೊಂದು ರೀತಿಯಲ್ಲೂ ಹೇಳ್ಬೋದು, ನೀನು ಕರೆಕ್ಟ್ ಇದೆಯಾ, ಆ್ಯಕ್ಚುಲಿ ನೀನು ಹೋಗ್ತಾ ಇರೋ ವೇ ಸರಿ ಇಲ್ವೇನೋ, ಈ ರೀತಿಯೂ ಬುದ್ಧಿ ಹೇಳ್ಬೋದು. ವರ್ಕ್ಶಾಪಲ್ಲಿ ಬಾಲಸರ್ ಹೇಳೋ ಥರ ಮನೆಯಲ್ಲಿ ಯೂಶ್ವಲಿ ಎಲ್ಲ ದಿನಾನೂ ಸೇಮ್ ಅಡುಗೆ ಆಗಲ್ಲ. ಚೆನ್ನಾಗಿಲ್ಲ ಅಂತಲೂ ಹೇಳ್ಬೋದು, ಚೆನ್ನಾಗಿದೆ ಅಂತಲೂ ಹೇಳ್ಬೋದು. ಹೆಂಗೆ ಚೆನ್ನಾಗಿಲ್ಲ ಅನ್ನೋದನ್ನ ಚೆನ್ನಾಗಿದೆ ಅಂತ ಹೇಳೋದು? ಒಂದು ಡೇ ನಾನು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ಟಿಫನ್ ತಿಂದಿರ್ತೀನಿ, ನಾನು ತಿಂದಾದ್ಮೇಲೆ ನೆಕ್ಸ್ಟು ಟಿಫನ್ ಮಾಡಿದವ್ರು ಯಾರಿದ್ದಾರೆ ಅವ್ರು ತಿಂದೇ ತಿಂತಾರೆ. ಅಟ್ಲೀಸ್ಟ್ ಆ ಟಿಫನಲ್ಲಿ ಏನಾಗಿದೆ ಅಂತ ನಾನು ಗೊತ್ತಾಗುತ್ತಾ? 1 ಡೇ 2 ಡೇ ಚೆನ್ನಾಗಿದೆ ಅಂತ ಹೇಳ್ತಾ ಹೋದಷ್ಟು ಅವ್ರಿಗನ್ಸುತ್ತೆ, ಛೇ ನಮ್ಮ ಮನೆಯವರು ಚೆನ್ನಾಗಿಲ್ಲ ಅಂತ ಅಂದರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಿಂತಿದ್ದಾರೆ. ನಮ್ಮ ಹತ್ರ ಅದನ್ನು ಹೇಳಲ್ಲ, ಪಕ್ಕದ ಮನೆಯವ್ರ ಹತ್ರ ಹೇಳ್ಕೊತಾರೆ, ಅಯ್ಯೋ ನಮ್ಮ ಮನೆಯವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ, ನನ್ನ ಮಗ ಎಷ್ಟು ಒಳ್ಳೆಯವ್ರು, ನನ್ನ ಮಗಳು ಎಷ್ಟು ಒಳ್ಳೆಯವರು, ಅಂದರೆ ಚೆನ್ನಾಗಿಲ್ಲ ಅಂದರೂ ಎಷ್ಟು ಅಡ್ಜಸ್ಟ್ ಮಾಡ್ಕೋತಾರೆ. ಅಂದರೆ ಕಮ್ಯುನಿಕೇಷನಿಂದನೇ ಸಾಧ್ಯ ಇದೆಲ್ಲ. ಒಂದು ವರ್ಷದಲ್ಲಿ ಒಂದು 50 ಬಿಸ್ನೆಸ್ ಸ್ಟಾರ್ಟ್ ಆದರೆ 5 ಬಿಸ್ನೆಸ್ ಅಷ್ಟೇ ಉಳ್ಕೊಳ್ಳುತ್ತಂತೆ. ಅಂದರೆ 100 ಜನಕ್ಕೆ ಬಿಸ್ನೆಸ್ ಏನೋ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ, 5 ಯಾಕೆ ಉಳ್ಕೊಳ್ಳುತ್ತೆ? ಯಾರಿಗೆ ಕಸ್ಟಮರ್ನ ಕ್ರಿಯೇಟ್ ಮಾಡೋಕ್ಕೆ ಬರುತ್ತೆ ಅವ್ರು ಮಾತ್ರ ಬಿಸ್ನೆಸ್ಸಲ್ಲಿ ಉಳ್ಕೊಳ್ಳೋಕ್ಕಾಗುತ್ತೆ. ಇದು ಇಂಪ್ಲಿಮೆಂಟ್ ಮಾಡಿದ್ಮೇಲೆ 3 ಇಯರಿಂದ BBA ಮುಗಿಸಿದ್ಮೇಲೆ ಬಿಸ್ನೆಸ್ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇದೆ. ಒಂದು ಟೊಮೊಟೊ ಮಾಡೋರು ಬರ್ತಾ ಇರ್ತಾರೆ, ಒಂದು ಮನೆಯಲ್ಲಿ ಟೊಮೊಟೊ ತೊಗೊಳಕ್ಕೆ ಹೋದವ್ರು ಹೇಳ್ತಾರೆ, ಎಷ್ಟಪ್ಪ ಟೊಮೊಟೊ? ಮೇಡಮ್ 10 ರೂಪಾಯಿ 1 kg. ಕೊಡೋದು ಹೇಳು. ಮೇಡಮ್ ಕೊಡೋಕ್ಕೆ ಮೇಡಮ್ ತಂದಿರೋದು. ಅಲ್ಲಿ ಕೊಡೋದು ಹೇಳು. ಇವಾಗ ಏನು ನಾಳೆ ಈ ದಾರಿಯಲ್ಲೇ ಬರಬೇಕು ಅಂತಿದೆಯಾ ಏನಾದರೂ? ಯಾಕೆ ಮೇಡಮ್? ಬೆಳಗ್ಗೆನೆ ಫಸ್ಟ್ನೇ ಬೋಣಿ, ತಲೆ ತಿನ್ನಬೇಡಿ, ಕೊಡ್ರಿ. ಸರಿ ಎಷ್ಟು ಕೊಡಿ ಹೋಗಲಿ, 5 ರೂಪಾಯಿ 2 kg ಮಾಡ್ಕೊಂಡು ಕೊಡ್ತೀಯೋ ಇಲ್ವೋ? ಅಮ್ಮ ತಾಯಿ ಫಸ್ಟ್ನೇ ಬೋನ್ಗೆ ತಗೊಳ್ಳಿ, ಕೊಟ್ಬಿಟ್ಟು ಹೋಗಿ. ಹಂಗಂದ್ಮೇಲೆ ಸುಮ್ಮನಾಗುತ್ತಾ? ಇಲ್ಲ, ನೆಕ್ಸ್ಟ್ ಏರಿಯಾದಲ್ಲಿ ಇನ್ನೊಬ್ಬ ನನ್ನ ಕಸಿನ್ ಇದ್ದಾರೆ, ಅವ್ರು ಕೊಟ್ಬಿಟ್ಟು ಹೋಗಿ ಅಂತ ಹೇಳ್ತೀವಿ. ಈ ರೀತಿಯಲ್ಲೂ ಸಂವಹನ ಮಾಡ್ತಾರೆ, ಈ ರೀತಿಯಲ್ಲೂ ಕಮ್ಯುನಿಕೇಷನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇಂಟರ್ವ್ಯೂಗೆ ಹೋಗಿರ್ತೀವಿ, 2 ರೀತಿಯಲ್ಲೂ ರಿಪ್ಲೈ ಮಾಡ್ಬೋದು. ಇಂಟರ್ವ್ಯೂ ಅವ್ರು ಕ್ವಶನ್ ಕೇಳ್ತಾ ಇದ್ದಾರೆ, ಆನ್ಸರ್ ಗೊತ್ತಿಲ್ಲ, ಸಾರಿ ಸರ್ ನನಗೆ ಆನ್ಸರ್ ಗೊತ್ತಿಲ್ಲ. ನೆಕ್ಸ್ಟ್ ಕ್ವಶನ್ ಕೇಳಿದ್ರು, ಸರ್ ಎಲ್ಲರಿಗೂ ಎಲ್ಲದು ಗೊತ್ತಿರಲೇಬೇಕಂತ ಏನಿಲ್ವಲ್ಲ. ಮತ್ತೆ ಇನ್ನೊಂದು ಸಲ ಕ್ವಶನ್ ಕೇಳಿದ್ರು, ಅದಕ್ಕೂ ಆನ್ಸರ್ ಗೊತ್ತಿಲ್ಲ. ಸರ್ ದಯವಿಟ್ಟು ಆ ಕ್ವಶನ್ಗೆ ಆನ್ಸರ್ ನೀವೇ ಹೇಳ್ಕೊಟ್ಬಿಡಿ, ನೆಕ್ಸ್ಟ್ ಇಂಟರ್ವ್ಯೂಗೆ ನಾನು ಹೋಗ್ತೀನಲ್ಲ ಆವಾಗ ಈ ಕ್ವಶನ್ ಅಲ್ಲಿ ಕೇಳಿದ್ರೆ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ, ನನ್ನ ಹಾನೆಸ್ಟಿ ಅರ್ಥ ಆಗುತ್ತೆ, ನಮ್ಮ ಪ್ರಾಮಾಣಿಕತೆ ಅರ್ಥ ಆಗುತ್ತೆ. ಅವಾಗ ಒಪ್ಪಲೇಬೇಕಲ್ಲ ಇಂಟರ್ವ್ಯೂವರು ಕೂಡ. ಇನ್ನೊಂದು ರೀತಿಯಲ್ಲೂ ಹೇಳ್ಬೋದು, ಸಕ್ಕದ ಕಮ್ಯುನಿಕೇಷನ್ ಸ್ಕಿಲ್ ಇದೆ, ಸೂಪರಾಗಿ ಮಾತಾಡೋಕ್ಕಾಗ್ತದೆ. ಒಂದು ಕಂಪ್ನಿಯಲ್ಲಿ ಟಾಪಲ್ಲಿರುವಂತಹ ವ್ಯಕ್ತಿ CEO ಯಾರಿರ್ತಾರೆ ಅವ್ರು ಗುಡ್ ಕಮ್ಯುನಿಕೇಟರ್ ಆಗಿರ್ತಾರಂತೆ. ಹಾಗಿದ್ಮೇಲೆ ಈ ರೀತಿಯಲ್ಲೂ ಹೇಳ್ಬೋದು, ಒಂದು ಇಂಟರ್ವ್ಯೂಗೆ ಹೋಗಿದ್ದೀನಿ, ಸಖತ್ ಕಮ್ಯುನಿಕೇಷನ್ ಮಾಡ್ತಾಯಿದ್ವಿ, ಸೂಪರ್ ಕಮ್ಯುನಿಕೇಷನ್ ಇದೆ, ಸೆಲೆಕ್ಟ್ ಮಾಡ್ತಾರಾ? ನೋ ವೇ. ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ, ಯಾವುದೋ ಅಸಿಸ್ಟೆಂಟ್ ಪೋಸ್ಟಿಗೆ ಸ್ಕಿಲ್ಲು ಮ್ಯಾನೇಜರ್ ಪೋಸ್ಟಲ್ಲಿ ಇದೆ, ನನ್ನ ಕಮ್ಯುನಿಕೇಷನ್ ಸ್ಕಿಲ್, ನನ್ನ ಸಂವಹನ ಕೌಶಲ್ಯ ಏನಿದೆ ಮ್ಯಾನೇಜರ್ ಪೋಸ್ಟ್ಗೆ ಆಗೋಷ್ಟು ಇದೆ ಅಂತ ಅಂದಾಗ ಅವ್ರು ಯಾಕೆ ಅಸಿಸ್ಟೆಂಟ್ ಪೋಸ್ಟಿಗೆ ತೊಗೋತಾರೆ? ಇದನ್ನು ನಾನು ವರ್ಕ್ಶಾಪ್ ಅಟೆಂಡ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಯಾವುದಾದ್ರೂ ಕಂಪ್ನಿಯಲ್ಲಿ ಏನಾದರೂ ಅಟ್ಲೀಸ್ಟ್ ಮಾತಾಡೋಕ್ಕೆ ಹೋದಾಗ ಅವ್ರು ಹೇಳ್ತಾರೆ, ಇಫ್ ಯು ವಾಂಟ್ ಎನಿ ಜಾಬ್
ಪ್ಲೀಸ್ ಕಮ್ ಅಂತ ವಿಸಿಟ್ ಕಾರ್ಡ್ ಕೊಡ್ತಾರೆ. ಬಟ್ ಆಮೇಲೆ ನನಗೆ ರಿಪ್ಲೈ ಮಾಡೋಕ್ಕಾಗ್ತಾ ಇದೆ, ಸಾರಿ ಸರ್ 100 ಜನಕ್ಕೆ ಕೆಲಸ ಕೊಡಬೇಕು ಅಂತಿದೆ, ಹಾಗಿದ್ಮೇಲೆ ಕೆಲಸ ಇಟ್ಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಬರೋಕ್ಕಾಗ್ತಾ ಇದೆ. ಒಬ್ಬ ಏಕಲವ್ಯ ಮಾತಾಡದೆ ತನ್ನ ಜೊತೆ ತಾನು ಮಾತಾಡ್ಕೊಳ್ತಾ, ವಿಗ್ರಹ ಇಟ್ಟು ತನ್ನನ್ನು ತನ್ನ ಪೊಟೆನ್ಷಿಯಲ್ ಅರ್ಥ ಮಾಡ್ಕೊಳ್ತಾ, ಕಮ್ಯುನಿಕೇಷನ್ ಸ್ಕಿಲ್ಲಿಂದ, ಅಂದರೆ ಅವ್ರು ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಕೋಬೇಕಾಗಿರೋದು ಕಮ್ಯುನಿಕೇಷನ್ ಸ್ಕಿಲ್ಲು. ಸುಮಾರು ವರ್ಷದಿಂದ ಒಂದು ಫಿಲಮ್ ಬಂತು ರೀ, ಈ ದಿಲ್ ಅಂತಾರಲ್ಲ, ಈ ಹಾರ್ಟಲ್ಲಿ ಪರ್ರ ಅಂತ ಕೆರ್ಕೊಂಡು ಬಿಟ್ಟಿದ್ದೀನಿ ರೀ. ಮುಂಗಾರು ಮಳೆ ಫಿಲಮ್ ಹಿಟ್ಟಾಗಿದೆ, ಡೈಲಾಗಿಂದ ಇರ್ಬೋದು, ಅಂದರೆ ಅದಕ್ಕೂ ಬೇಕಾಗಿರೋದು ಕಮ್ಯುನಿಕೇಷನ್ ಸ್ಕಿಲ್ಲು. ನಮ್ಮೆಲ್ಲರಿಗೂ ಗೊತ್ತಿದೆ, ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳಿಗಿದ್ರು ವಿವೇಕಾನಂದರು, ಅವ್ರದ್ದು ಕಮ್ಯುನಿಕೇಷನ್ ಸ್ಕಿಲ್. ನಮ್ಮೆಲ್ಲರಿಗೂ ಗೊತ್ತು ಸಖತ್ತಾಗಿ ಮಾತಾಡ್ತಾರೆ ಅಂತ. ಅವ್ರು ಮತ್ತೆ ಗೆದ್ದಿದ್ದು ನರೇಂದ್ರ ಮೋದಿಯವರು ಕಮ್ಯುನಿಕೇಷನ್ ಸ್ಕಿಲ್ಲಿಂದ. ಇವತ್ತು ಪ್ರಪಂಚದಲ್ಲಿ ಯಾರೆಲ್ಲೂ ಮುಂದೆ ಬಂದಿದ್ದಾರೆ, ಅವ್ರು ಗೆದ್ದಿರೋದು ಕಮ್ಯುನಿಕೇಷನ್ ಸ್ಕಿಲ್ಲಿಂದ. ನಮ್ಮೆಲ್ಲರೂ ಜೀವನದಲ್ಲೂ ಒಬ್ಬರು ಬಂದರು ವರ್ಕ್ಶಾಪ್ ಮೂಲಕ, ಬಾಲು ಸರ್. ಅವ್ರು ಬಂದಮೇಲೆ ನಾವೆಲ್ಲರೂ ಅಂದ್ಕೊಂಡಿದ್ವಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಆಗಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ, ಬಾಯಲ್ಲಿ ಹೇಳೋದು ಸ್ವಲ್ಪ ಮಾಡೋಕ್ಕೆ ಹಿಂಗೆ ಅಂದ್ಕೊಂಡಿದ್ವಿ. ನಮ್ಮ ತಪ್ಪು ಕಲ್ಪನೆಯಿಂದ ಹೊರಗಡೆ ತಂದರು. ಅವ್ರ ಕಮ್ಯುನಿಕೇಷನ್ ಸ್ಕಿಲ್ ಮೂಲಕ ನಾವಿವತ್ತು ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ, ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಅಂದರೆ ಅವ್ರ ವೇಯಿಂದ ನಮ್ಮನ್ನ ಮೋಟಿವೇಟ್ ಮಾಡಿರೋ ರೀತಿ ಇರ್ಬೋದು, ಅದು ಒಂದು ಕಮ್ಯುನಿಕೇಷನ್ ಸ್ಕಿಲ್. ಮೀರಾ ತನ್ನ ಭಗವಂತನ ಜೊತೆ ಮಾತಾಡಿದ್ರು ಡ್ಯಾನ್ಸ್ ಮೂಲಕ, ಅದು ಒಂದು ಕಮ್ಯುನಿಕೇಷನ್ ವೇ. ವಚನಗಳ ಮೂಲಕ ಮಾತಾಡಿದ್ರು, ಅದು ಒಂದು ಕಮ್ಯುನಿಕೇಷನ್ ವೇ. ಅಂದರೆ ನಾನು ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ನನ್ನ ಪೊಟೆನ್ಷಿಯಲ್ ಅರ್ಥ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋದು ಕಮ್ಯುನಿಕೇಷನ್ ಸ್ಕಿಲ್ಲು. ನಾನು ಭಗವಂತನ ಜೊತೆ ಕನೆಕ್ಟ್ ಆಗೋಕ್ಕೂ ಬೇಕಾಗಿರೋದು ಕಮ್ಯುನಿಕೇಷನ್ ಸ್ಕಿಲ್ಲು. ಪ್ರಪಂಚ ಗೆಲ್ಲಕ್ಕೆ ಬೇಕಾಗಿರೋದು ಕಮ್ಯುನಿಕೇಷನ್ ಸ್ಕಿಲ್. ನಾನು ಇವತ್ತು ನಿಮ್ಮೆಲ್ಲರ ಎದುರಿಗೂ ಮಾತಾಡೋಕ್ಕೆ ಬಂದಿರೋದು ಕಮ್ಯುನಿಕೇಷನು, ಅದು ಕಮ್ಯುನಿಕೇಷನ್ ಇಂದನೇ ನಡೀತಾ ಇರೋದು. ಥ್ಯಾಂಕ್ ಯು ಸೋ ಮಚ್.